ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಅಪ್ಡೇಟ್ಗೆ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆಯ ಈ ಥರ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ನಿಲ್ಲಿಸೇ ಬಿಟ್ರು ಅನ್ನುವಂತಹ ಒಂದು ಸಮಯದಲ್ಲಿ ಏನು ಮಾಡಿದ್ರಂದರೆ, ಗೃಹಲಕ್ಷ್ಮಿ 21ನೇ ಕಂತಿನ ಹಣವನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಜಮಾ ಮಾಡಿದ್ದಾರೆ. ಈ ಸರ್ಕಾರದವರು ನಿಮಗೆ ಪೆಂಡಿಂಗ್ ಇರುವಂತಹದ್ದು ಒಟ್ಟಾಗಿ 4 ಕಂತಿನ ಹಣ ಪೆಂಡಿಂಗ್ ಇರುವಂತಹದ್ದು. ನಿಮಗೆ 21ನೇ ಕಂತಿನ ಹಣ ಜಮಾ ಮಾಡಬೇಕು, 22 ಜಮಾ ಮಾಡಬೇಕು, 23 ಜಮಾ ಮಾಡಬೇಕು, 24ನೇ ಕಂತಿನ ಹಣ ಜಮಾ ಮಾಡಬೇಕು. ನಿಮಗೆ 8,000 ಹಣ ಅಂದರೆ ಸರ್ಕಾರದವರು ಜಮಾ ಮಾಡುವಂಥದ್ದು ಬಾಕಿ ಇದೆ. ಈಗ ಗೃಹಲಕ್ಷ್ಮಿ ಹಣವನ್ನು ನಿಲ್ಲಿಸೇ ಬಿಟ್ರು ಅಂತ ಸಾಕಷ್ಟು ಗೃಹಲಕ್ಷ್ಮಿಯರು ಮಾತನಾಡ್ತಿದ್ರು. ವಿಪಕ್ಷ ನಾಯಕರು ಟೀಕೆ ಮಾಡ್ತಾ ಇದ್ರು, ಇನ್ಮೇಲಿಂದ ಗೃಹಲಕ್ಷ್ಮಿ ಹಣ ಕೊಡಲ್ಲ ಅಂತ. ಇಲ್ಲ, ನಾವು ಗೃಹಲಕ್ಷ್ಮಿ ಹಣ ಕೊಡ್ತೀವಿ ಅಂತ. ಸರ್ಕಾರದವರು ನಿನ್ನೆ ಏನು ಮಾಡಿದ್ದಾರೆ ಅಂದರೆ, ವರಮಹಾಲಕ್ಷ್ಮಿ ಹಬ್ಬದ ದಿನ 2,000 ಹಣವನ್ನು 21ನೇ ಕಂತಿನ ಹಣವನ್ನು ಸರ್ಕಾರದ ಕಡೆಯಿಂದ ಬಿಡುಗಡೆ ಮಾಡಿದ್ದಾರೆ. ಎಲ್ಲ ಮಹಿಳೆಯರಿಗೂ ಹಣವನ್ನು ಬಿಡುಗಡೆ ಮಾಡಿರುವಂಥದ್ದು. ಇಲ್ಲಿ ಏನಾಗಿದೆ ಅಂದರೆ, 50 ಲಕ್ಷ ಫಲಾನುಭವಿಗಳಿಗೆ 2,000 ಹಣ ಬಂದು ಜಮಾ ಆಗಿರುವಂಥದ್ದು. ಈಗ 1,25,00,000 ಫಲಾನುಭವಿಗಳು ಇರುವಂತಹದ್ದು. ನಮ್ಮ ಒಂದು ಕರ್ನಾಟಕದಲ್ಲಿ ಗೃಹಲಕ್ಷ್ಮಿಯರು ಫಲಾನುಭವಿಗಳು ಬಂದ್ಬಿಟ್ಟು 1,25,00,000 ಫಲಾನುಭವಿಗಳಿದ್ದಾರೆ. ಒಂದೇ ದಿನದಲ್ಲಿ 1,25,00,000 ಫಲಾನುಭವಿಗಳಿಗೂ ಹಣ ಆದರೆ ಜಮಾ ಮಾಡೋಕೆ ಸಾಧ್ಯನೇ ಇಲ್ಲ. ನೋಡಿ, ಸರ್ಕಾರದವರು ಏನು ಮಾಡ್ತಿದ್ದಾರೆ ಅಂದರೆ, ನಿಮಗೆ ಹಣವನ್ನು DBT ಮೂಲಕ ಜಮಾ ಮಾಡ್ತಿದ್ದಾರೆ. ನಿಮಗೆ ಹಣ ಬಂದು ಜಮಾ ಆಗುವಂಥದ್ದು ಬಾಕಿ ಇರುತ್ತೆ. ಈಗ ಕೆಲವರಿಗೆ ಫಸ್ಟ್ ಜಮಾ ಆಗುತ್ತೆ, ಇನ್ನು ಕೆಲವರಿಗೆ ಲೇಟಾಗಿ ಜಮಾ ಆಗುತ್ತೆ. ಈಗ ಏನಾಗುತ್ತೆ ಅಂದರೆ, ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಮೊದಲು ಜಮಾ ಆಗಬಹುದು, ಇಲ್ಲ ಅಂದರೆ ದಕ್ಷಿಣ ಕರ್ನಾಟಕದಲ್ಲಿ ಮೊದಲು ಜಮಾ ಆಗಬಹುದು. ಇಲ್ಲ ಅಂದರೆ ಬೆಂಗಳೂರಿನಲ್ಲಿ, ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ನಗರದಲ್ಲಿ ಇರುವವರಿಗೆ ಬೇಗ ಜಮಾ ಆಗಬಹುದು. ಈ ರೀತಿಯಲ್ಲಿ ಯಾರಿಗಾದರೂ ಮೊದಲು ಜಮಾ ಆಗಬಹುದು. ಆದರೆ ಏನಾಗುತ್ತೆ ಅಂದರೆ, ಸ್ವಲ್ಪ ಲೇಟ್ ಆಗುತ್ತೆ. ಒಂದು ದಿನದಲ್ಲಿ 1,25,00,000 ಮಹಿಳೆಯರಿಗೂ ಹಣ ಅಂದರೆ ಜಮಾ ಆಗಲ್ಲ, ಹಂತವಾಗಿ ಜಮಾ ಆಗುತ್ತೆ. ಈಗ ಏನಾಗಿದೆ ಅಂದರೆ, 50 ಲಕ್ಷ ಫಲಾನುಭವಿಗಳಾದರೂ ಹಣ ಬಂದಿದೆ. ಎಲ್ಲರಲ್ಲಿ ಇರುವಂತಹ ಒಂದೇ ಆತಂಕ ಏನಂದರೆ, ಬರೀ ಒಂದೇ ಕಂತಿನ ಹಣವನ್ನು ಸರ್ಕಾರದವರು ಜಮಾ ಮಾಡಿದ್ದಾರೆ. ಅಟ್ಲೀಸ್ಟ್ 1-2 ಕಂತಿನ ಹಣ ಆದರೂ ಜಮಾ ಮಾಡ್ತಾರೆ ಅಂತ ಹೇಳಿದರು. ಇಲ್ಲಿ 1 ಕಂತಿನ ಹಣ ಜಮಾ ಆಗಿದೆ, 21ನೇ ಕಂತಿನ ಹಣ ಮಾತ್ರ ಜಮಾ ಆಗಿರುವಂಥದ್ದು. ಇನ್ನು 22ನೇ ಕಂತಿನ ಹಣ ಬರಬೇಕು, 23ನೇ ಕಂತಿನ ಹಣ ಬರಬೇಕು, 24 ಬರಬೇಕು. ಇನ್ನು 6,000 ಹಣ ಅಂದರೆ ಸರ್ಕಾರದವರ ಕಡೆಯಿಂದ ಬಾಕಿ ಇರುವಂತಹದ್ದು. ನಿಮಗೆ ಜಮಾ ಮಾಡುವಂತಹದ್ದು. ನೀವು ಕೇಳಬಹುದು, ಹಣ ಬಂದಿರುವವರಿಗೇನು ಸರಿ, ನಮಗೆ ಹಣ ಬಂದಿಲ್ಲ, ನಾವೇನು ಮಾಡಬೇಕು ಅಂತ. ನೀವು ಕೇಳೋದಾದರೆ ಸ್ವಲ್ಪ ದಿನ ವೇಟ್ ಮಾಡಿ, ಹಂತವಾಗಿ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗುತ್ತೆ. ಇದು 1 ವಾರ ಈ ಪ್ರೊಸೆಸ್ ನಡೆಯುತ್ತೆ. ಈಗ ಹಣ ಬರೋದಕ್ಕೆ ಒಬ್ಬೊಬ್ಬರಿಗೆ ಹಣ ಬಂದಿದೆ ಅಂದರೆ ನಿಮಗೂ ಹಣ ಬಂದೇ ಬರುತ್ತೆ. ನಿಮಗೆ ಯಾವುದೇ ಒಂದು ಸಮಸ್ಯೆ ಇಲ್ಲದೆ ಹಣ ಬರುತ್ತೆ. ಶನಿವಾರ ಭಾನುವಾರ ಇರೋದ್ರಿಂದ ಹಣ ಬರುತ್ತೋ ಬರಲ್ವೋ ಅಂತ ಈ ರೀತಿಯಾಗಿ ನಿಮಗೆ ಸಮಸ್ಯೆ ಏನೂ ಆಗಲ್ಲ. DBT ಮೂಲಕ ಆಲ್ರೆಡಿ ಪುಷ್ ಮಾಡಿದ್ದಾರೆ. ಅಂದರೆ ಶನಿವಾರ ಭಾನುವಾರ ಇದ್ದರೂ ಕೂಡ ನಿಮಗೆ ಹಣ ಬಂದು ನಿಮ್ಮ ಖಾತೆಗಳಿಗೆ ಜಮಾ ಆಗುವಂಥದ್ದು. ಎಲ್ಲರ ಖಾತೆಗಳನ್ನು ಒಂದು ಸಾರಿ ಚೆಕ್ ಮಾಡಿಕೊಳ್ಳಿ. ನಿಮಗೆ ಇವತ್ತು ಸಂಜೆ ಒಳಗೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗುತ್ತೆ. ಎಲ್ಲರೂ ಖಾತೆಗಳನ್ನು ಒಂದು ಸಾರಿ ಚೆಕ್ ಮಾಡಿಕೊಳ್ಳಿ. 21ನೇ ಕಂತಿನ ಹಣ ಕ್ಲಿಯರ್ ಆಗಿದ ತಕ್ಷಣ ಇದೇ ತಿಂಗಳಿನಲ್ಲಿ ಮತ್ತೆ 22ನೇ ಕಂತಿನ ಹಣ
2,000 ಜಮಾ ಮಾಡ್ತಾರೆ. ಮತ್ತೆ ನಿಮಗೆ 23, 24 ಏನು ಪೆಂಡಿಂಗ್ ಇದೆ ಅದು ಒಂದು 15 ದಿನ ಟೈಮ್ ತಗೊಂಡು ಮತ್ತೆ 23, 24ನೇ ಕಂತಿನ ಹಣ ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಮಾಡುವಂಥದ್ದು. ಇದನ್ನು ಖುದ್ದಾಗಿ ಸಚಿವೆಯಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳಿರುವಂಥದ್ದು. ನಿಮಗೂ ಹಣ ಜಮಾ ಮಾಡುತ್ತಾರೆ, ನೀವು ಸ್ವಲ್ಪ ದಿನ ತಾಳ್ಮೆಯಿಂದ ವೇಟ್ ಮಾಡಿ ಅಂತ ಹೇಳಿದ್ದಾರೆ. ಈಗ ಸ್ವಲ್ಪ ಲೇಟಾಗಿ ನಿಮ್ಮ ಖಾತೆಗಳಿಗೆ ಅಂದರೆ ಹಣ ಜಮಾ ಮಾಡಿರುವಂಥದ್ದು. ಪ್ರತಿ ತಿಂಗಳು ಕರೆಕ್ಟಾಗಿ ತಿಂಗಳ ಕೊಟ್ಟಿದ್ರೆ ಸರಿ ಹೋಗ್ತಿತ್ತು. ಆದರೆ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ 2 ತಿಂಗಳಿಗೆ ಒಂದು ಸಾರಿ, 3 ತಿಂಗಳಿಗೆ ಒಂದು ಸಾರಿ, ಈ ಬಾರಿ ಅಂದರೆ 4 ತಿಂಗಳೇ ಆಗೋಯ್ತು ಹಣ ಕೊಟ್ಟು. ಈ ರೀತಿಯಾಗಿ ಸಮಸ್ಯೆ ಆಗಿರುವಂತಹದ್ದು. ಇನ್ನು ಗೃಹಲಕ್ಷ್ಮಿ ಯೋಜನೆಯ 21 ಮತ್ತು 22ನೆಯ ಕಂತಿನ ಹಣ ಯಾರಿಗೆ ಬಂದಿದೆ ಯಾರಿಗೆ ಬಂದಿಲ್ಲ ಅನ್ನುವಂಥದ್ದು ಪ್ರತಿಯೊಬ್ಬರು ವಿಡಿಯೋಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.